ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಒಂದು ವಿಶೇಷ ಬ್ಲಾಗ್ಗೆ ಸ್ವಾಗತ. ಬ್ಲಾಗ್ ವಿಶೇಷತೆ ಏನಪ್ಪ ಅಂದರೆ ರಾಮೇಶ್ವರಂ ಕೆಫೆಯವರ ಅತಿ ದೊಡ್ಡ ಔಟ್ಲೆಟ್ ಇವಾಗ ಬೊಮ್ಮಸಂದ್ರದಲ್ಲಿ ಓಪನ್ ಆಗಿದೆ. ಇದು ಟೋಟಲ್ ಆಗಿ 90,000 ಸ್ಕ್ವೇರ್ ಫೀಟಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ನೀವು ಒನ್ಸ್ ಎಂಟ್ರಿ ಆಗ್ತಿದ್ದಂಗೆ ಆ ಡಿವೈನಿಟಿ ಪಾಸಿಟಿವಿಟಿನ ಫೀಲ್ ಮಾಡ್ಕೋಬೋದು. ವೆಲ್ಕಮ್ ಟು ರಾಮೇಶ್ವರಂ ಕೆಫೆ. ಸೊ ಇದರಲ್ಲಿ ಏನೆಲ್ಲ ವಿಶೇಷತೆ ಇದೆ ತಿಳ್ಕೋಬೇಕಾ? ಹಾಗಿದ್ರೆ ಒಳಗಡೆ ಹೋಗೋಣ ಬನ್ನಿ. ದಿ ರಾಮೇಶ್ವರಂ ಕೆಫೆ ಬಿಗ್ಗೆಸ್ಟ್ ರಾಮೇಶ್ವರಂ ಕೆಫೆ ಅವರ ಔಟ್ಲೆಟ್ ಇವಾಗ ಬೊಮ್ಮಸಂದ್ರದಲ್ಲಿ ಹೈವೇ ಪಕ್ಕದಲ್ಲೇ ಲೊಕೇಟ್ ಆಗಿರೋದು. ಸೊ ನೀವು ನೋಡ್ತಾ ಇರ್ಬೋದು, ಮುಂದ್ಗಡೆ ಹೈವೇನೇ ಇದೆ. ಸೊ ಅದರ ಎದುರುಗಡೆನೇ ಇರೋದು ರಾಮೇಶ್ವರಂ ಕೆಫೆ. ಸೊ ಇಲ್ಲಿ ಆದಿಯೋಗಿ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಅಷ್ಟೇ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನೇನಿದೆ ಅಂತ ಒಳಗೆ ಹೋಗಿ ತೋರಿಸೋಣ. ಅದರದ್ದು ದೊಡ್ಡದಾಗಿ ಸ್ಟ್ಯಾಚು ಥರ ಬೋರ್ಡ್ ಕೂಡ ಹಾಕಿದ್ದಾರೆ ಎಲ್ರಿಗೂ ಕಾಣಲಿ ಅಂತ. ಪಂಚಭೂತ ಅಂದರೆ ಅಗ್ನಿ, ವಾಯು, ಜಲ, ಪೃಥ್ವಿ ಎಲ್ಲ ಕನ್ಸಿಡರ್ ಮಾಡಿ ಅದನ್ನು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡಿ ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ವಿಡಿಯೋದಲ್ಲಿ. ಸೊ ನೋಡೋದಕ್ಕಂತೂ ತುಂಬಾ ಸಖತ್ತಾಗಿದೆ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇದು ಆದಿಯೋಗಿ ಸ್ಟ್ಯಾಚು ಕಾಣುತ್ತೆ, ಹೊಂಡ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ಅದನ್ನು ನೋಡೋದಕ್ಕೆ. ಸೊ ಹಾಗೆ ತುಳಸಿ ಕಟ್ಟೆನ ಅದರ ಪಕ್ಕದಲ್ಲೇ ಇಟ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಸೊ ಈ ಆದಿಯೋಗಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೇಮ್ ಇಶಾ ಫೌಂಡೇಶನ್ ಅವರ ಆಗಿತ್ತಲ್ಲ, ಆ ಥರನೇ ಆದಿಯೋಗಿನ ಫುಲ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಅದರ ಪಕ್ಕದಲ್ಲೇ ಇವಾಗ ನಾವು ನೋಡ್ತಾ ಬಂದುಬಿಟ್ಟು ಲಿಂಗ ಭೈರವ ಅಂದರೆ ದೇವಿ ಲಿಂಗ ಭೈರವ ಅಂತ ಒಂದು ಟೆಂಪಲ್ ಕೂಡ ಚೆನ್ನಾಗಿ ನಿರ್ಮಿಸಿದ್ದಾರೆ. ರಂಗೋಲಿ ಕೂಡ ಅಷ್ಟೇ ಚೆನ್ನಾಗಿ ಹಾಕಿದ್ದಾರೆ. ಸೊ ನೋಡಿ ನೀವು ವಿಡಿಯೋದಲ್ಲಿ ಕಾಣ್ತಾ ಇದೆ. ಸೊ ಇದು ಯಾವ ಥರ ಇದೆ ಟೆಂಪಲ್ಲು ಅಂತ. ಸೊ ಅದರ ಮುಂದ್ಗಡೆನೇ ಕೂತ್ಕೊಳ್ಳೋಕೆ ಬೆಂಚಸ್ ಇದೆ. ಸೊ ಹಾಗೆಯೇ ನೀವು ಕೂತ್ಕೊಂಡು ಅಲ್ಲ ನಿಂತ್ಕೊಂಡು ಕೂಡ ಟಿಫನ್ ಮಾಡ್ಬೋದು. ಸೊ ಹಾಗೆ ಬಂದರೆ ನಮ್ಮ ಗಣಪತಿ ಕೂಡ ಇಲ್ಲೇ ಕೂತ್ಕೊಂಡಿದ್ದಾನೆ ನೋಡಿ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿತ್ತು. ಅದು ಕಲ್ಲಿನ ಗಣೇಶ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದು ತಂಪಾಗಿ ಮರದ ತಳಗಡೆ ಸೊ ಗಣೇಶನ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಸೊ ಇದು ಲಿಂಗ ಭೈರವಿದ ಮುಂದ್ಗಡೆನೇ ಹೊಂಡ ಮಾಡಿ ಅಲ್ಲಿ ಚೆನ್ನಾಗಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇದು ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂತ ನೋಡಿ. ಹಾಗೆ ಸ್ಟಾರ್ಟಿಂಗ್ ನಿಮ್ಮ ಲೆಫ್ಟ್ ಸೈಡಲ್ಲಿರೋ ಕೌಂಟರ್ ತುಂಬ ದೊಡ್ಡದಾಗಿದೆ. ಇದನ್ನು ಮೇನ್ಲಿ ಕಾಫಿ, ಟೀ, ಜ್ಯೂಸಸ್ ಹಾಗೆ ಡೆಸರ್ಟ್ಸ್ ಕೌಂಟರ್ ಮಾಡಿದ್ದಾರೆ. ಇಲ್ಲಿ ನೀವು ವಿಸಿಟ್ ಮಾಡಿದಾಗ ವೆರೈಟೀಸ್ ಆಫ್ ಡೆಸರ್ಟ್ಸ್ನೆಲ್ಲ ಎಂಜಾಯ್ ಮಾಡ್ಬೋದು. ಸೊ ಇವಾಗ ಕಾಫಿ, ಟೀ, ಜ್ಯೂಸಸ್ ಬಗ್ಗೆ ಗೊತ್ತಾಯ್ತಲ್ವಾ. ಇನ್ನು ಒಳಗಡೆ ಹೋಗೋಣ. ತಿಂಡಿ, ಊಟ ಬಗ್ಗೆ ಯಾವ್ಯಾವ ಥರ ಮೆನು ಇಟ್ಟಿದ್ದಾರೆ, ಸೊ ಏನೆಲ್ಲ ಇದೆ, ಯಾವ ಥರ ದೋಸೆ ವೆರೈಟೀಸ್ ಎಲ್ಲ ಕೇಳಿದ್ದೆ, ಬಟ್ ನಾನು ಹೋಗಿರಲಿಲ್ಲ. ಸೊ ಇವಾಗ ಹೋಗಿದ್ದೀನಲ್ಲ, ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹೋಗೋಣ ಒಳಗಡೆ. ಸೊ ಒಳಗಡೆ ಏನೆಲ್ಲ ವೆರೈಟೀಸ್ ಇದೆ, ಏನೆಲ್ಲ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿದ್ದಾರೆ, ಯೂನಿಕಾಗಿ ಏನಿದೆ ಅಂತ ವಿಶೇಷತೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಎಂಟ್ರಿ ಆದಂಗೆ ಫಸ್ಟಿಗೆ ನಿಮಗೆ ದೋಸೆ ಕೌಂಟರ್ ಎಲ್ಲ ಇರುತ್ತೆ. ಸೊ ಅದನ್ನು ತೋರಿಸ್ತೀನಿ. ನಾವು ಹೋಗ್ತಾ ಇರೋದು ವೀಕೆಂಡಲ್ಲಿ ಹೋಗಿದ್ವಲ್ಲ. ಸೊ ತುಂಬಾ ರಶ್ ಇತ್ತು. ಸೊ ವೀಕ್ ಡೇಸಿಗೆ ಹೋದರೆ ಕಡಿಮೆ ಇರುತ್ತೆ ರಶ್ಶು ಅಂತ ಹೇಳ್ಪಟ್ಟಿದ್ರು ಅಲ್ಲಿ. ಸೊ ನಾವು ಕೇಳಿದ್ವಿ ಯಾವ ಥರ ಇರುತ್ತೆ ಅಂತ. ಅದು ವೀಕೆಂಡ್ ಅಲ್ವಾ, ಸೊ ಅದಕ್ಕೆ ಈ ಥರ ರಶ್ ಇದೆ ಅಂತ ಹೇಳಿದ್ರು. ಸೊ ನೋಡಿ ಯಾವ ಥರ ಮಾಡಿದ್ದಾರೆ ಇದನ್ನೆಲ್ಲ ಹೊರಗಡೆ ಅಂತ ಒಂದು ಸತಿ ತೋರಿಸ್ತಾ ಇದ್ದೀನಿ. ಸೊ ಲೈಟಿಂಗ್ಸ್ ಆಗಿರ್ಬೋದು, ಅಲ್ಲಿ ಬ್ಲ್ಯಾಕ್ ಕಲರಲ್ಲಾಗಿ ಕೌಂಟರ್ಗಳನ್ನು ಯಾವ ರೀತಿ ಮಾಡಿದ್ದಾರೆ, 4 ಕೌಂಟರ್ಸನ್ನು ಮಾಡಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿತ್ತು. ಇಡ್ಲಿ ಕೌಂಟರ್, ದೋಸೆ ಕೌಂಟರ್, ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೌಂಟರ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಸ್ಪೆಷಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ವಿಶೇಷತೆ ಏನಂದರೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಡಿಸೈನ್ ಎಲ್ಲ ನೀವು ನೋಡ್ತಿದ್ದಂಗೆ ಕಂಪ್ಲೀಟಾಗಿ ದಶಾವತಾರದ ರೂಪದಲ್ಲಿನೇ ಮಾಡಿದ್ದಾರೆ. ಮತ್ಸ್ಯ ಅವತಾರ, ಕರ್ಮ ಅವತಾರ, ವರಹ, ನರಸಿಂಹ ಅವತಾರ, ವಾಮನ, ಪರಶುರಾಮ, ಕೃಷ್ಣನ ಅವತಾರ, ಬುದ್ಧ ಮತ್ತು ಕಲ್ಕಿ ಅವತಾರ, ಇಷ್ಟು ಅವತಾರಗಳನ್ನು ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿ ಮಾಡಿದ್ದಾರೆ. ಹಾಗೆ ವೆರೈಟೀಸ್ ಆಫ್ ದೋಸೆ, ಇಡ್ಲಿ, ಕಾಫಿ, ಬನ್, ಮಿಲ್ಕ್ ಅಂತ ಇಲ್ಲಿ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಗೀ ಆಗಿರ್ಬೋದು, ಚಟ್ನಿ ಪುಡಿ ದೋಸೆ ಮೇಲೆ ಹಾಕಿರೋದು, ತುಂಬಾ ವೆರೈಟೀಸ್ ಆಫ್ ದೋಸೆ ಅದಿದೆ. ನಿಮಗೆಲ್ಲ ನೋಡ್ತಾ ಇರ್ಬೋದು, ಕಾಣ್ತಾ ಇದೆ. ಸೊ ನಾವು ಅವ್ರು ಏನೆಲ್ಲ ಮಾಡ್ತಾಯಿದ್ದಾರೆ ಅಂತ ನೋಡ್ತಾನೆ ನಾವು ಆರ್ಡ್ರ್ ಮಾಡ್ಕೋಬೋದು. ಅಂದರೆ ನಮ್ಮ ಕಣ್ಣು ಎದುರುಗಡೆನೇ ಅವರೆಲ್ಲನೂ ಮಾಡ್ತಾಯಿರ್ತಾರೆ. ಸೊ ಹಾಗೆ
ಇಲ್ಲೆಲ್ಲ ಮೆನು ನೋಡಿದ್ರಲ್ಲ, ಬೋರ್ಡ್ ಹಾಕಿದ್ದಾರೆ ಯಾವ್ಯಾವ ಕೌಂಟ್ರಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ನೀವು ಆರ್ಡರ್ ಮಾಡಿಕೊಂಡು ತಿನ್ಬೋದು. ಹಾಗೆ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಕೂತ್ಕೊಂಡು ಕೂಡ ತಿನ್ಬೋದು. ಆ ಕಡೆ ಗಾರ್ಡನ್ ಥರ ಮಾಡಿದ್ದಾರೆ. ಸೊ ಅಲ್ಲಿಗೆ ಬೇಕಾದರೆ ನೀವು ಕಟ್ಟೆ ಇರುತ್ತೆ, ಅಲ್ಲಿ ಕೂಡ ಕೂತ್ಕೊಂಡು ತಿನ್ಬೋದು. 4 ಕೌಂಟರ್ಗಳಿರುತ್ತೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೌಂಟರ್ ಇರುತ್ತೆ. ಸೊ ಇಡ್ಲಿ, ಪೂರಿ, ದೋಸೆ, ರೈಸ್ ಐಟಮ್ಸ್ ಎಲ್ಲದಕ್ಕೂ ಬೇರೆ ಬೇರೆ ಕೌಂಟರ್ಸ್ ಇರುತ್ತೆ. ಸೊ ಇಲ್ಲಿ ತುಂಬ ರಶ್ ಇತ್ತಂತ ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಂಡಿದ್ದಾರೆ. ಸೊ ನೋಡಿ, ನಾನು ಸೈಡಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಸೊ ಹೊರಗಡೆ ಎಲ್ಲ ಯಾವ ಥರ ಬೆಂಚಸ್ ಹಾಕಿದ್ದಾರೆ. ಸೊ ನೀಟಾಗಿ ಇಟ್ಟಿದ್ದಾರೆ, ಎಲ್ಲ ಕ್ಲೀನಾಗಿತ್ತು, ಹೈಜಿನಿಕ್ ಆಗಿತ್ತು. ಸೊ ನಾವು ಏನೇನು ತಿಂದ್ವಿ ಅಂತ ಆಮೇಲೆ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ದೋಸೆ ಕೌಂಟರ್, ವೆರೈಟೀಸ್ ಆಫ್ ದೋಸಾಸ್ ಮಾಡ್ತಾರೆ. ಸೊ ಈ ಆ ಕಡೆ ಬಂದರೆ ಇಡ್ಲಿ ಕೌಂಟರ್ ಇರುತ್ತೆ. ಸೊ ಪೂರಿ, ಸಾಗು ತುಂಬ ಚೆನ್ನಾಗಿತ್ತು. ಸೊ ನೋಡ್ತಿದ್ದಾರಲ್ಲ, ಹಾಗೆ ಬಂದರೆ ಈ ಕಡೆ ಮಿಡಲಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಕ್ರಿಯೇಟ್ ಕೂಡ ಮಾಡಿದ್ದಾರೆ ನೋಡಿ. ಅದರ ಎದುರುಗಡೆನೇ ನಿಮಗೇನಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ತಿಂಡಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಮಸ್ಕಾರ ಮಾಡಿಬಿಟ್ಟು ವೆಂಕಟೇಶ್ವರ ಸ್ವಾಮಿ ಜೊತೆ ಕೂತ್ಕೊಂಡ್ಬಿಟ್ಟು ಅಲ್ಲೇ ಸ್ವಲ್ಪ ಮಾತಾಡ್ತಾ ಇದ್ವಿ, ಯಾವ ಥರ ಇದೆ ಇದು ಅಂತ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಭೋಜನ ಶಾಲಾ ಅಂತ ಕೂಡ ಇದೆ. ಸೊ ಅದನ್ನು ಕೂಡ ಈ ಥರ ನಂದಿನ ಇಟ್ಟು, ಆ ಕಡೆ ಲಕ್ಷ್ಮೀ ದೇವಿನ ಇಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರ ಎದುರುಗಡೆನೇ ಅಂದರೆ ವೆಂಕಟೇಶ್ವರ ಸ್ವಾಮಿ ಎದುರುಗಡೆನೇ ಆ್ಯಂಪಿ ಥಿಯೇಟ್ರ್ ಕೂಡ ಇದೆ. ಸೊ ಆ ಸ್ಕ್ರೀನ್ ಮೇಲೆ ಎಲ್ಲನೂ ಕಾಣುತ್ತೆ ಯಾವ್ಯಾವ ಥರ ಇದೆ, ಮತ್ತು ಹೋಟೆಲ್ದು ಏನೇನು ಇದೆ ಎಲ್ಲ ರೆಸಿಪೀಸಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾರೆ. ಆ್ಯಂಪಿ ಥಿಯೇಟ್ರಲ್ಲಿ ನಾವೆಲ್ಲನೂ ನೋಡ್ಕೋಬೋದು. ಹಾಗೆ ಅಲ್ಲಿ ಫಂಕ್ಷನ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಕಾಣ್ತಾ ಇದೆ ಅಂತ. ವೆಂಕಟೇಶ್ವರ ಸ್ವಾಮಿ ಆಯಿತು, ಅಲ್ಲಿ ಮುಂದ್ಗಡೆ ಲಿಂಗ ಭೈರವಿ ನೋಡಿದ್ರಿ, ಹಾಗೆ ಗಣೇಶನ ನೋಡಿದ್ರಿ. ಅಲ್ಲಿ ಡೈಲಿನೂ ಪೂಜಾ ಮಾಡಿಬಿಟ್ಟೇ ಇವರು ನೆಕ್ಸ್ಟ್ ಒಳಗಡೆ ಸ್ಟಾರ್ಟ್ ಮಾಡೋದು. ಹಾಗೆ ಇದು ಬಂದುಬಿಟ್ರೆ ಭೋಜನ ಶಾಲಾ ಅಂತ. ಹಾಗೆ ನಾವು ತಿಂಡಿ ತಿನ್ನಬೇಕು ಅಂತ ಆರ್ಡರ್ ಮಾಡ್ಕೋತಾ ಇದ್ವಿ. ಸೊ ಯಾವ್ಯಾವ್ದು ಬೇಕು ಅಂತ ಅವರು ಎಲ್ಲ ಸ್ಕ್ರೀನ್ ಮೇಲೆ ಇರುತ್ತೆ. ನಿಮಗೆ ಯಾವ್ಯಾವ ದೋಸೆ, ಇಡ್ಲಿ, ಪೂರಿ, ಸಾಗು, ಅನ್ನ ಸಾಂಬಾರು ಎಲ್ಲ ಇರುತ್ತೆ. ಹಾಗೆ ಅಲ್ಲಿ ಆರ್ಡರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ನೀವು ಇಲ್ಲಿ ಕೌಂಟ್ರಲ್ಲಿ ಬಂದುಬಿಟ್ಟು ಆರ್ಡರ್ ಮಾಡ್ಕೋಬೋದು, ಅಂದರೆ ಯಾವ್ಯಾವ್ದು ಬೇಕು ಅಂತ. ಸೊ ಅದು ತೊಗೊಂಬರುವಷ್ಟರಲ್ಲಿ ನಾನಿಲ್ಲಿ ಭೋಜನ ಶಾಲಾ ತೋರಿಸ್ತೀನಿ. ಅನ್ನಲಕ್ಷ್ಮಿ ಸ್ವಾಸ್ತಿಕ ಭೋಜನ ಅಂತ. ಇಲ್ಲಿ ನೀವು ಕೂತ್ಕೊಂಡು ನೆಲದ ಮೇಲೆ ಯಾವ ಥರ ಕೂತ್ಕೊಂಡು ತಿಂತೀರೋ ಸೊ ಅದೇ ಥರನೇ ಮಾಡಿದ್ದಾರೆ ನೋಡಿ. ಸೊ ಕಂಪ್ಲೀಟಾಗಿ ಎಷ್ಟು ನ್ಯಾಚುರಲ್ಲಾಗಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಲ್ಲ ಅದೇ ಥರನೇ ಅಲ್ಲಿ ಫೀಲ್ ಆಗುತ್ತೆ. ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗದೇ ಇರೋರಿಗೆ ಅಲ್ಲಿ ಚೇರ್ಸ್ ಇದೆ, ಆ ಕಡೆ ಕಟ್ಟೆ ಕೂಡ ಮಾಡಿದ್ದಾರೆ. ಫುಲ್ ರಶ್ ಇದ್ದರೆ ನೀವು ಆ ಕಡೆನೂ ಕೂತ್ಕೊಂಡು ಊಟ ಮಾಡ್ಬೋದು. ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ, ಅವರೇ ಸರ್ವ್ ಮಾಡ್ತಾರೆ. ಹಾಗೆ ನಾನು ಕೂಡ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವ ಥರ ಇರುತ್ತೆ ಅಂತ ಟೇಸ್ಟು. ವಾವ್, ಸಖತ್ತಾಗಿದೆ ಟೇಸ್ಟ್ ಮಾತ್ರ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಟೇಸ್ಟಿಗೆ ಮಾತ್ರ ನಾನು 100/100 ಕೊಡ್ತೀನಿ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ರೆಸ್ಟೋರೆಂಟ್ಗಿಂತ ಈ ರೆಸ್ಟೋರೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 100/100 ಕೊಡಲೇಬೇಕು. ಸೊ ಸಖತ್ತಾಗಿತ್ತು. ಸೊ ಟೇಸ್ಟ್ ಕೂಡ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಟೇಸ್ಟ್ ಮಾಡ್ತಾ ಹೊರಗಡೆ ಬಂದ್ವಿ. ಹೊರಗಡೆ ಬಂದುಬಿಟ್ಟು ಇಲ್ಲಿ ಕಾವೇರಿ ಬೈ ಅಂತ, ಅಂದರೆ ಕಾವೇರಿ ಬೇ ನೀರು ಹರಿಯೋ ಥರ ಮಾಡಿದ್ದಾರೆ ಇಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವ್ಯೂಸ್ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನಿಂತ್ಕೊಂಡು ಫೋಟೋ ತಗೊಳ್ಳೋಕ್ಕಂತೂ ಸಖತ್ತಾಗಿದೆ. ಸೊ ಈ ಕಡೆ ಬಂದರೆ ಇಲ್ಲಿ ಒಂಥರ ಪಿಕ್ನಿಕ್ಕಿಗೆ ಬಂದು ಊಟ ಮಾಡ್ಕೊಂಡವ್ರ ಥರ ಇತ್ತು. ಸೊ ಸ್ನ್ಯಾಕ್ಸ್ ಎಲ್ಲ ತಂದು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ, ಹಂಗೆ ಅನ್ನಿಸ್ತಾ ಇತ್ತು. ಪಿಕ್ನಿಕ್ ಥರ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಕೂಡ ಎಂಜಾಯ್ ಕೂಡ ಮಾಡ್ತಾರೆ ಇಲ್ಲಿ ಅಂತಲೇ ಹೇಳ್ಬೋದು. ನೀವು ಬಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ, ಹಾಗೆ ತಿಂಡಿನೂ ತಿಂತೀರಾ, ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಹೊರಗಡೆ ಬರಬೇಕಾದ್ರೆ ಇಲ್ಲೆಲ್ಲ ಚೆನ್ನಾಗಿ ಬಂತು. ಸೊ ನನ್ನ ಮಗ ಅಂತೂ ತುಂಬಾ ಆಟ ಆಡ್ತಾ ಇದ್ದ ಅಲ್ಲಿಗೆ. ನೆಕ್ಸ್ಟ್ ಬಂದುಬಿಟ್ಟು ಕೃಷ್ಣ ಕುಟೀರ ಅಂತ ಒಂದು ಗೋಶಾಲೆನ ಮಾಡಿದ್ದಾರೆ. ಸೊ ನಾನು ಫಸ್ಟಿಗೆ ತೋರಿಸ್ಲಿಲ್ಲ, ಎಂಟ್ರೆನ್ಸ್ ಪಕ್ಕನೇ ಇದೆ ಅಲ್ಲಿ. ಸೊ ಲಾಸ್ಟಿಗೆ ನಾವು ತಿಂಡಿ ತಿಂದುಬಿಟ್ಟು ಇಲ್ಲಿಗೆ ಬರಬೇಕು ಅಂತ ಬಂದ್ವಿ. ಸೊ ಕೃಷ್ಣ ಕುಟೀರ ಅಂತ ಈ ಗೋಶಾಲೆಗೆ ಹೆಸರನ್ನ ಇಟ್ಟಿದ್ದಾರೆ. ಸೊ ಅಲ್ಲಿ ಎಷ್ಟು ಮುದ್ದಾಗಿ ಹಸುಗಳನ್ನು ಇಟ್ಟಿದ್ದಾರೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಅದರದ್ದೊಂದು ಪುಟ್ಟ ಮನೆ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ಕೃಷ್ಣನ ವಿಗ್ರಹ ಕೂಡ ಇಟ್ಟಿದ್ದಾರೆ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಯಾವ ಥರ ಇದೆ, ಕ್ಯೂಟ್ ಹಸುಗಳಿತ್ತು. ಸೊ ನನ್ನ ಮಗ ನೋಡ್ತಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದ ಅಂದರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಹಾಗೆ ಇದು ಟೆಂಪಲ್ಲು ಅಥವಾ ರೆಸ್ಟೋರೆಂಟು ಅನ್ನೋದೇ ಗೊತ್ತೇ ಆಗಲ್ಲ, ಹಂಗೆ ಕ್ರಿಯೇಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ಕೃಷ್ಣನ ಮೂರ್ತಿ ಆಗಲಿ, ಅಲ್ಲಿ ಹಸುಗಳಾಗಲಿ
ಸೊ ನೋಡೋಕ್ಕಂತೂ ತುಂಬಾ ಕ್ಯೂಟಾಗಿತ್ತು. ಹಾಗೆ ಯಾರ್ಯಾರೆಲ್ಲ ಈ ರೆಸ್ಟೋರೆಂಟ್ಗೆ ಬಂದಿದ್ದೀರೋ ಯಾವ ಥರ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸೊ ಅಲ್ಲಿ ಟೇಸ್ಟಿ ಬಗ್ಗೆ ನನಗೆ ಒಂದು ಸತಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಬಂದಿಲ್ವೋ ಸೊ ಬೇಗ ಬಂದು ಒಂದು ಸತಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಗೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.